ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರಿ. ಈಗೆಲ್ಲ ಏನೆಲ್ಲ ಆಗಿದೆ ಅದು? ಸರ್ ಏನಾಗಿದೆ ಅಂತಂದರೆ ಸುಮಾರು 15-20 ವರ್ಷಗಳಿಂದ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರಾಷ್ಟ್ರ ಲಾಂಛನ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನ ಅಧಿಕೃತ ಲಾಂಛನಗಳ ಒಂದು ಕಾನೂನು ಬಾಹಿರವಾಗಿ ಬಳಕೆ ಏನಂತಂದ್ರೆ ಅವ್ಯಾಹತವಾಗಿ ನಡೀತಾ ಇದೆ. ಅದರಲ್ಲಿಯೂ ಕೂಡ ಈ ಸುಶಿಕ್ಷಿತರಂತ ಎನಿಸ್ಕೊಳ್ಳುವಂಥ ಈ ಮಾಜಿ ಶಾಸಕರು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಅವ್ಯಾಹತವಾಗಿ ತಮ್ಮ ಲೆಟರ್ ಹೆಡ್ಗಳಲ್ಲಿ ನಿಯಮಬಾಹಿರವಾಗಿ ಬಳಸಿಕೊಂಡು ಅಧಿಕಾರಿ ವರ್ಗದವರ ಮೇಲೆ ಮತ್ತು ಸಾರ್ವಜನಿಕ ರಂಗದಲ್ಲಿ ಕೂಡ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಈ ರೀತಿಯಾಗಿ ಇದರ ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಸರ್. ಇದಕ್ಕೆ ಅನುಸಾರವಾಗಿ ನಾನು 2020ರಲ್ಲಿ ಒಂದು ಕರ್ನಾಟಕ ವಿಧಾನಸಭೆಯ ಸಚಿವಾಲಯಕ್ಕೆ ಸಭಾಧ್ಯಕ್ಷರಿಗೆ ದೂರು ಕೊಟ್ಟಿದ್ದೆ ಸರ್. ದೂರು ಸಾಕ್ಷ್ಯಾಧಾರಗಳೊಂದಿಗೆ ದೂರು ಕೊಟ್ಟಾಗ ಸುಮಾರು 3 ವರ್ಷಗಳಿಂದ ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಲಿಕ್ಕೆ ಅಂದರೆ ಯಾವುದೇ ರೀತಿಯ ಮಾಜಿ ಶಾಸಕರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಈ ರೀತಿ ನಿಯಮ ಬಾಹಿರವಾಗಿ ರಾಷ್ಟ್ರ ಲಾಂಛನ ಆಗಲಿ ಅಥವಾ ನಮ್ಮ ಸರ್ಕಾರದ ಲಾಂಛನವನ್ನು ತಮ್ಮ ಲೆಟರ್ ಹೆಡ್ಗಳಲ್ಲಿ ಬಳಸಬಾರದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸುತ್ತೋಲೆಯನ್ನು ಹೊರಡಿಸಲಿಕ್ಕೆ ಅವರು ಮೀನಮೇಷ ಎನಿಸ್ತಾ ಇದ್ರು ಸರ್. ಆದರೆ ನಾನು ನಿರಂತರವಾದಂಥ ಒಂದು ಪ್ರಯತ್ನ ಮತ್ತು ಅವರಿಗೆ ಒಂದು ಕರೆಸ್ಪಾಂಡೆನ್ಸ್ ಮಾಡಿ ಏನಂತಂದರೆ ಇವತ್ತು ಏನಂತಂದರೆ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸರ್. ಈಗ ಏನಾದ್ರು ನಿರಂತರವಾಗಿ ನಡೀತಾ ಇದೆನಾ ಈಗೆಲ್ಲ ಕಡೆ ಈ ರೀತಿ ಬಳಕೆ ಮಾಡೋದು? ಸರ್ ಆ್ಯಕ್ಚುಲಿ ಈ ರಾಷ್ಟ್ರ ಲಾಂಛನ ದುರ್ಬಳಕೆ ತಡೆ ಕಾಯ್ದೆ 2005ರಲ್ಲಿ ಮತ್ತು ರಾಷ್ಟ್ರ ಲಾಂಛನ ಬಳಕೆಗೆ ಸಂಬಂಧಪಟ್ಟ ಹಾಗೆ 2007ರಲ್ಲಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದವರು 1-2 ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ ಸರ್. ಅಂದರೆ ಕಾಯ್ದೆ ಬಂದು ಸುಮಾರು 15-17 ವರ್ಷ ಆದರೂ ಕೂಡ ಅವರು ಏನಪ್ಪ ಅಂತಂದ್ರೆ ಶಾಸನವನ್ನು ರಚನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಜಿ ಶಾಸಕರು ಇವತ್ತು ಗೊತ್ತಿದ್ದರೂ ಕೂಡ ಈ ರೀತಿಯಾಗಿ ಬಳಕೆ ಮಾಡೋದು ಏನಂತಂದ್ರೆ ಇದು ಖಂಡನೀಯವಾದಂಥದ್ದು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.